ಸೊ ನಮ್ಮ ತಂಗಿ ಮಾಮ ಫುಲ್ ಏನೋ ಮಾತಾಡ್ಕೊತ ಹೊಂಟು ಬಿಟ್ಟರು. ನಾವು ಬಂದಿದ್ವಿ ಈಗ. ಪೂಜಾ ಯಾವ ಬೀಚ್ ಇದೆ? ಚೌಪಾಟಿ ಬೀಚ್ ಅತ್ತ. ಇಲ್ಲೇನು ಅಂದ್ರೆ ಚಾಪೆ ಅದು ಕೊಡ್ತಾರು, ಅದು ಹಾಸ್ಕೊಂಡ ಕೂತ ಸಮುದ್ರ ನೋಡೋದು. ಸೊ ವೆಲ್ಕಮ್ ಬ್ಯಾಕ್ ಸೇಸ್ ಮಂಜು ಅಂತ ಯೂಟ್ಯೂಬ್ ಚಾನಲ್ಗೆ. ಸೊ ನಾ ಮುಂಬೈಗೆ ಬಂದಿಗೆ 2 ದಿವಸ ಆಯ್ತು. ಎದಕ್ಕೆ ಬಂದಿನಿ ಅಂತಂದ್ರೆ ತಂಗಿನ ಬಿಡಕ್ಕೆ ಬಂದಿನಿ. ಅದಕ್ಕೆ ಇವತ್ತು ನಾಳೆ ಅದನ್ನ ಹೋಗೋನು. ಇವತ್ತು ಇಲ್ಲಿ ಏನು ಮಾಡೋದೇನು ಅಂತಂದ್ರೆ ಸ್ವಲ್ಪ ಎಡಿಟಿಂಗ್ ಅದು ಇದ್ದು ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಚೌಪಾಟಿ ಬೀಚಿಗೆ ಬಂದಿದ್ದು. ಸೊ 2 ದಿವಸ ಅದು ಎಲ್ಲಿ ತಿರುಗಾಡಿದ್ದಿಲ್ಲ. ಸೊ ಇಲ್ಲಿ ಫಸ್ಟ್ ಟೈಮ್ ಪಬ್ಲಿಕ್ದಾಗ ವಿಡಿಯೋ ಮಾಡತ್ತ ನಾನು ಜರ ಧೈರ್ಯ ತಗೊಂಡು. ಸೊ ಆ ಕಡೆ ಈ ಕಡೆ ನನ್ನ ನೋಡತ್ತಾರು. ಒಂಥರ ಒಳಗೆ ಟೊಕೊ ಮಾಡೋದು. ಅದಕ್ಕೆ ಬರ್ರಿ ಅಕ್ಕ ಮಾಮನ ಸಂಕಟ ಚೌಪಾಟಿ ಬೀಚಿಗೆ ಬಂದಿದ್ದೆವು. ಸೊ ಇಲ್ಲಿ ಏನು ಮಾಡ್ತೀವಿ ನೀವು ಹೇಳ್ತಾನು ಚಲೋ. ಹಾಂ, ಎಲ್ಲ ಜಳಕ ಅರಿವಿ ಈ ಕಡೆ ಬಂದಿರ್ತಾರೆ ಸಂಜೆ. ಸೊ ನೋಡ್ರಿ ಇಲ್ಲಿ ಎಷ್ಟು ಇವತ್ತು ಸಂಡೇ ಇರೋದ್ರಿಂದ ಭಾಳ ಮಂದಿ ಐತಿ ಇಲ್ಲಿ. ಫುಲ್ ಪಬ್ಲಿಕ್ ಐತಲ್ಲ. ಮಳೆ ಬರ್ತೈತೆ ಅದು ಛತ್ರಿ ತಂದಿದ್ದೆವು. ಇದೇನು ಛತ್ರಿಗೆ ಇಲ್ಲ ಕೊಂಡ್ರು. ಹಾಂ, ನಮ್ಮ ಸಿಸ್ಟರ್ ಸ್ನ್ಯಾಪ್ ಹಾಕತ್ತಾರು. ಸೊ ಸಂಜೆ ಆದಂಗೆ ನೀರು ನೋಡ್ರಿ ಅಲೆಗಳು ಜಾಸ್ತಿ ಆಗಿಬಿಟ್ಟವು. ಫುಲ್ ಅಲ್ಲಿದ್ದು ನೀರೀಗ ಒಳಗೆ ಬಂದ್ಬಿಟ್ಟವು. ರಾತ್ರಿ ಮತ್ತೆ ಅಲ್ಲಿ ಜಾಸ್ತಿ ಆಗಿಬಿಡ್ತಾವೆ. ಮುಂಬೈದಾಗ ನೋಡ್ರಿ ಅಂಬಾನಿ ಮನಿ ಎಲ್ಲಿ ಕಾಣಿಸ್ತಾಯಿತ್ತಂದ್ರೆ ಇಲ್ಲೈತೆ ನೋಡ್ರಿ, ಮಾರ್ಕ್ ಮಾಡಿಲ್ಲ. ಇದು ಅಂಬಾನಿ ಮನಿ. ಆಮೇಲೆ ಅದು ಬಿಲ್ಡಿಂಗ್ ಇಲ್ಲಿ ಈ ಬಿಲ್ಡಿಂಗ್ದಾಗ ಕ್ರಿಕೆಟ್ ಆಡ್ತಿರ್ತಾರೆ. ಅಲ್ಲಿ ಆ ಕಡೆ ಒಳಗೆ ಗ್ರೌಂಡ್ ಐತಿ. ಆಮೇಲೆ ವಿರಾಟ್ ಕೊಹ್ಲಿ ಅದು ಬಂದಾಗ ಇದು ಯಾವುದೋ ಒಂದು ಬಿಲ್ಡಿಂಗ್ ಐತಿ. ಇಲ್ಲಿ ಅಲ್ಲೊಂದು ಅರಮನೆ ಐತೆ ಕಾಣಿಸ್ತೈತಿಲ್ಲ, ಆ ಬಿಲ್ಡಿಂಗ್ದಾಗ ಅವ್ರು ಅಷ್ಟೇ ಇರ್ತಾರೆ. ವಿರಾಟ್ ಕೊಹ್ಲಿ ಮತ್ತು ಹಿಂಗೆ ಯಾರ್ಯಾರು ಕ್ರಿಕೆಟ್ದವ್ರು ಬಂದಿರ್ತಾರಲ್ಲ ಅಲ್ಲಿ. ಸೊ ಅಲ್ಲಿ ಮರೀನ್ ಡ್ರೈವ್ ಅಂತ ಬರ್ತೈತೆ. ಅಲ್ಲೇನು ಹಿಂಗೆ ಪಾರ್ಕಿಂಗ್ ಲೈಟ್ ಇರ್ತಲ್ಲ, ಅಲ್ಲಿ ಮರೀನ್ ಡ್ರೈವ್ ಬರ್ತೈತಿ. ಅಲ್ಲಿ ಅಂದ್ರೆ ತೆಳಗೆ ಇಳ್ಯಾಕೆ ಅವಕಾಶ ಇಲ್ಲ ಅಲ್ಲಿ ಬೀಚ್ ಕಡೆ. ಸೊ ಮ್ಯಾಗ್ ಕೂತನ ಹಿಂಗೆ ಮಸ್ತ್ ಕೋಲ್ಡ್ ಗಾಳಿ ಬರ್ತಿರ್ತೈತಿ, ಮಸ್ತ್ ಇರ್ತೈತಿ ನೋಡ್ರಿ. ಫುಲ್ ಸಮುದ್ರದ ನೀರು ಭಾಳ ಹೊಲಸಾಗ್ಯಾವು. ಎದಕ್ಕಂತಂದ್ರೆ ಇವರೆಲ್ಲ ಇಲ್ಲಿ ಕಾಲು ತೊಳ್ಕೊಳತ್ತಾರು. ಇದ್ರದ್ದೆಲ್ಲ ಹೊಲ ಸಮುದ್ರದಾಗ ಹೋಗಿಬಿಟ್ಟೈತೆ. ಅದಕ್ಕೆ ನಮ್ಮ ಮಾಮ ಮತ್ತು ತಂಗಿ ಫೋಟೋಶೂಟ್ ನಡೆಸ್ಯಾರ. ಅಲ್ಲಿ ಹೆವಿ ಫೋಟೋಶೂಟ್ ಮಾಡತ್ತಾರ. ಒಬ್ರಾಗನೊಬ್ರ ಬಳೋದೈತವ್ರು ಫೋಟೋಶೂಟ್ ಮಾಡಾಯ್ತ. ಸೊ ಮುಂಬೈದಾಗ ಏನಕ್ಕಂದ್ರೆ ತಿರುಗಾಡ್ರೆ ಭಾಳ ಐತಿ. ಸುಮ್ಮನೆ ತಂಗಿನ ಬಿಡಕ್ಕೆ ಬಂದೇನ ಸುಮ್ಮನೆ ಇಲ್ಲಿ ಒಂದೇ ಅಂದ್ರೆ ಮಾಮನೂ ಇದ್ದಿದ್ದಿಲ್ಲ. ಅದಕ್ಕೆ ಬಂದು ಇಲ್ಲಿ ಚಾಲೋ ಐತಿ. ಸೊ ಬೀಚ್ದಾಗೆಲ್ಲ ಓಡಾಡಿ ಬರೋಣ ಕಾಲೆಲ್ಲ ರಾಟಾಗಿರ್ತಾವು. ಇಲ್ಲಿ ಹುಡುಗರು ನೋಡ್ರಿ ತೆಗದ ನೀರು ಬರೆಸ್ಬಿಟ್ಟಾವ ಇಲ್ಲಿ. ಸೊ ಇದ್ರಾಗ ಕಾಲು ಐತಿ, ಚಪ್ಪಲ್ ಹಾಕೊಂಡ್ಬಿಡೋದು ಹಸನತ್ತಾವು. ಬೀಚಲ್ಲಿ ಐತಿ ನೀರು, ಅಲ್ಲಿ ಸ್ಟಾಪ್ ಆಗತ್ತಾವ. ಸೊ ಇಲ್ಲಿ ದೂರ ತೆಗೆದು ನೀರು ಬರ್ತಾವೆ, ಕಾಲು ತಗೊಂಡ್ಬಿಡೋದು. ಇಲ್ಲಿ ನೋಡ್ರಿ ಕಾಲು ತೊಳ್ಕೊಂಡು ಶೂ ಹಾಕೊಂಡ್ಬಿಟ್ಟಾರು. ದೊಡ್ಡ ಹೋಲ್ ಮಾಡಿಬಿಟ್ಟಾರೆ. ಇಲ್ಲೆಲ್ಲ ನೀರು ಬರ್ತದೆ. ಒಟ್ಟ ವಿಡಿಯೋದಾಗ ಮುಖ ತೋರಿಸೋಳು. ಹಳ್ಳಿಯವ್ರದಾರಿ, ಹಳ್ಳಿಯವ್ರು ಬಂದಾರ ತಿರ್ಗಾಡಕ್ಕೆ ಛತ್ರಿ ಗಿಡಕೊಂದ ಹೂಹಾ ಮಾಡ್ತಾರ. ಪೂಜಾ ಚಾ ಕುಡಿಲ್ಲ? ಚಾಗಿ ಕುಡ್ದ ಚಾಪಿ ತೊಗೊಂಡು ಇಲ್ಲಿ ಕೂತ್ ಬಿಟ್ಟಿದ್ದೀವಿ. ನೋಡ್ರಿ ನಮ್ಮ ಮಾಮ ಏನವ ಡಾಲರ್ ತಂದಾರ. ರಿಯಾಲ್ ಓಮನ್ ದೇಶದು, ಸೆಂಟ್ರಲ್ ಬ್ಯಾಂಕ್ ಆಫ್ ಓಮನ್. 1 ರಿಯಾಲ್ ಅಂದ್ರೆ 258 ರೂಪಾಯಿ. 258 ಇದು ಹೊಸ ನೋಟ್. ಇದು ಪ್ಲಾಸ್ಟಿಕ್ ನೋಡ್ರಿ, ಪ್ಲಾಸ್ಟಿಕ್ ಐತೆ. ಇದ್ರಾಗ ಏನೇನು ಕಾಣಿಸ್ತದೆ. ಆಮೇಲೆ ಇದು ಹಳಿ ನೋಟ್, ಇದು 1 ರಿಯಾಲ್. ಆಮೇಲೆ ಇವ ಡಾಲರ್. ಯಾವ ದೇಶದಿವ? ಯಾವ ದೇಶದವ್ರು ಇವ? ದ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ. ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ. $1 ಎಷ್ಟು? 90 ರೂಪೀಸ್. 95 ರೂಪೀಸ್ ನೋಡ್ರಿ. ಫೈನಲ್ ಕೈಯಾಗಿ ಹಿಡಿದು ಬಿಟ್ಟು ನಾವು ಕೂತಲ್ಲೇ ಡಾಲರ್ಗಳು ಕೈಯಾಗಿ ಹಿಡಿಯತ್ತಿದ್ದೆವು. ಅಮೇರಿಕಾ ಡಾಲರ್ ಎಷ್ಟು ಅದ ಇವು? 1 2 3 4 5 ಅದಾರ ತೋರಿ. $5, 1 ಒಮ್ಮನ್ನ, 2 ಒಮ್ಮನ್ನ, 3 ಒಮ್ಮನ್ನ. ಇಲ್ಲೊಂದಿತ್ತು. ಇದಾದ್ರೆ 100 ಯಾವ್ದ್ರಿ? ಇದು ಅದ್ರಾಗ ಮತ್ತೆ ಕೌಂಟೇಬಲ್ ಬರೀ ಇದನ್ನ ರೂಪೀಸ್ ಒಂದಕ್ಕಿಂತನೂ ಕಮ್ಮಿ ರೀ. ಇಂಥವು 10 ಅಂದ್ರೆ $1 $1 ಅನ್ರಿ. ಏನಂತಾರೆ ಬೇರೆ ಹೆಸರು ಇದ್ರನ. ಇಂಥವು ಬ್ಯಾಂಕ್ ಆಫ್ ಅಂದ್ರೆ 1 ರಿಯಲ್.
ಇಂಥ 100ದು 10 ಅಂದ್ರೆ ನೀವು 100ದು 10 ಅಂದ್ರೆ 1 ರಿಯಲ್. ಇದಕ್ಕೆ ಏನಂತ 100 ಬೈಸಾ ಪೈಸಾ ಬೈಸಾ 100 ಬೈಸಾ. ಪೈಸಾ 1000 ಪೈಸಾ ಅಂದ್ರೆ 1 ರಿಯಲ್. 1000 ಬೈಸಾ ಅಂದ್ರೆ 1 ರಿಯಲ್ ಅಂದ್ರೆ ಇವ್ ರಿಯಲ್. ನೋಡ್ರಿ ರೊಕ್ಕ ಎಂತೆಂಥವು. ಸೊ ಮಾಮ ಫುಲ್ ಎಂಜಾಯ್ಮೆಂಟ್ ಆಗದಾರು. ತೋರಿ ಕಲೆಕ್ಟ್ ಮಾಡಿ. ಸೊ ನಮ್ಮ ಮಾಮ ನಂಗೆ ಏನದ ಅಮೇರಿಕನ್ ಯುನೈಟೆಡ್ ಸ್ಟೇಟ್ ಅದ ಡಾಲರ್ ಕೊಟ್ಬಿಟ್ಟಾರು. ಫುಲ್ ಖುಷ್. ಇದ್ರಾಗ ಮುಂಬೈ ಬರ್ತೈತೆ. ಇದು $1 ತಿರುಗಾಡಿ ಊರಿಗೆ ಹೋಗಿ ಮತ್ತೆ ಮಜಾ ಮಾಡ್ತೀವಿ. ಎದಕ್ಕಂತಂದ್ರೆ ಇದು ಎಲ್ಲಿ ನಡೀದೇ ಇಲ್ಲಿ. ಅದಕ್ಕೆ ನಮ್ಮನ್ನ ರೊಕ್ಕ ಖರ್ಚು ಮಾಡೋದು, ಇದನ್ನ ತೋರಿಸೋದು, ನಮ್ಮ ಕಿಶಾಗಿನ ರೊಕ್ಕ ಕೊಡೋದು. ನೋಡ್ರಿ ಇಲ್ಲಿ ಕಾಕ ಹೆಂಗದ ಒಳಗ. ಸೊ ಯಾರಿಗೆ ಬೇಕು ನಂಗೆ ಫೋನ್ ಮಾಡ್ರಿ. ಭಾಳ ಇಲ್ಲ, $1,00,000 ಅಷ್ಟೇ. ನಿಮ್ಗೆ $1 ಸಿಗ್ತೈತಿ, ತರಿಸ್ಕೊಡ್ತೀರಿ. $1ಕ್ಕೆ $10,000 ರೂಪಾಯಿ. ಸೊ ಬೀಚ್ ಎಲ್ಲ ನೋಡ್ಕೊಂಡು ಇಲ್ಲಿ ಮಾರ್ಕೆಟ್ಗೆ ಬಂದುಬಿಟ್ಟಿವ್ರಿ. ಎಲ್ಲಂತಂದ್ರೆ ನನ್ನ ಮಗುಗೆ ಡ್ರೆಸ್ ತೊಗೋಬೇಕಾಗಿತ್ತು. ಅದಕ್ಕೆ ಯಾವ ಮಾರ್ಕೆಟ್ ಗೊತ್ತಿಲ್ಲ ಬಂದ್ಬಿಟ್ಟು ನೋಡ್ರಿ ಇಲ್ಲಿ ಬ್ಯಾಗ್, ಆಮೇಲೆ ಕಾಯಿಪಲ್ಲಿ, ಇಯರ್ ರಿಂಗ್ಸ್ ಎಲ್ಲ ಅದ್ರ ಮ್ಯಾಗ ಪಾನಿಪುರಿ ಶಾಪ್ ಏನೋ ಇದ್ದಂಗೆ ಕಾಣಿಸ್ತೈತಿ ಇಲ್ಲಿ. ಅದಕ್ಕೆ ಸೊ ಬರ್ರಿ ಶಾಪಿಂಗ್ ಮಾಡೇ. ಚಡ್ಡಿ ತೊಗೊಳತ್ತೀವ್ರಿ ನನ್ನ ಮಗುಗೆ. ಯಾಕಂತಂದ್ರೆ ಈಗ ಮಳೆಗಾಲದಾಗ ಜಲ್ದಿ ಒಣಗೋದಿಲ್ಲ ಇವ. ಸೊ ಅದಕ್ಕೆ ದೊಡ್ಡ ಸೈಜ್ ಒಂದು 4 ತೊಗೊಂಡ್ಬಿಟ್ಟೆವು. ಸೊ ಪ್ಯಾಂಟ್ ತೊಗೊಂಡ್ರೆ ಭಾಳ ಬೆಸ್ಟ್. ನೋಡ್ರಿ ಪ್ಯಾಂಟ ಇವತ್ತು ಥಂಡಿನೂ ಹತ್ತೋದಿಲ್ಲ, ಮತ್ತು ಅವ್ರಿಗೆ ಚಲೋ ಆಕೈತಿ ಆಡಕ್ಕೆ ಮಣ್ಣಾಗದು ಓಡಾಡ್ತಿರ್ತಾರಲ್ಲ ಅದಕ್ಕೆ. ಸೊ ಇದೊಂದು ಐ ಲವ್ ಇಂಡಿಯಾ ಟಿ ಶರ್ಟ್ ಒಂದು ತೊಗೊಂಡ್ಬಿಡೋದು. ಇವತ್ತು ತೊಗೊಂಡು ಒಂದು 4 ಇವ್ಯಾಡ ಬೇಡ ತೊಗೊಂಡು. ಇದು ಬೇಡಲ್ಲ ಇಂತ ಇವು ಇವು ಬರ್ತಾವಂಗ ಇವು 1 2. ಸೊ ಇಲಾಸ್ಟಿಕ್ ಅದಾವು, ಮೆತ್ತಗ ಅರೇಬಿ ಭಾಳ ಸ್ಮೂತ್ ಐತಿ, ಅವ್ರಿಗೆ ಹಾರ್ಡ್ ಆಗೋದಿಲ್ಲ. ಇದು ಮಸ್ತ್ ಐತಿ. ಸೊ ಸಲ ಬಂದಾಗ ಇಲ್ಲೇ ತೊಗೊಂಡಿದ್ದು, ಅದಕ್ಕೆ ಇಲ್ಲೇ ಬಂದಿದ್ದು ಇದು ಅಂಗಡಿಗೆ. ಸೊ 1 2 3 4 ಇವು ಹೊಲಸು ಕಪ್ಪಿಸ್ತೇವೆ ತೊಗೊಂಡ್ಲ. ಸೊ ಫೈನಲ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಬಂದುಬಿಟ್ಟಿದ್ದೀವಿ ಡಿನ್ನರ್ಕ್ಕೆ. ಸೊ ಎಲ್ಲತ್ತಂದ್ರೆ ಕೈಲಾಸ ಪರ್ವತ್ ಹಿಂದೂ ಹೋಟೆಲ್ಲ ಅಲ್ಲೈತೆ ನೋಡ್ರಿ. ಸೊ ನಾವು ಬಂದಿದ್ವಿ ಇಲ್ಲೇ ಕೈಲಾಸ ಪರ್ವತ. ಇದಕ್ಕಂತಂದ್ರೆ ಇಲ್ಲಿ ಪ್ಯೂರ್ ವೆಜ್ ಡಿಶ್ ಮಸ್ತ್ ಸಿಗ್ತೈತಂತ. ಅದಕ್ಕೆ ಡಿಶ್ ಊಟದ ಚರ್ಚೆ ನಡೆದದ. ಮಶ್ರೂಮ್ ಮಟರ್ ಮಸಾಲ ಚಲೋ ಇರ್ತೈತೆ. ಅದು ಕಾಜು ಪನ್ನೀರ್ ಮಕ್ಕನ್ ವಾಲ ನೋಡ್ರಿ. ರೇಟ್ ಕಂಡಾಪಟ್ಟಿ ತೊಟ್ಟದ. ಇಲ್ಲಿ 200-300 ರೂಪಾಯಿ ಅದಾವು. ಬಟರ್ ರೋಟಿ, ಒಂದು ಬಟರ್ ರೋಟಿಗೆ 45 ರೂಪಾಯಿ ಮುಂಬೈದಾಗ. ಅಂದ್ರೆ ಹೋಟೆಲ್ ಮಸ್ತ್ ಹಂಗೈತಿ ಬಿಡ್ರಿ. ಸೊ ಮಸ್ತ್ ಮಾಡಿದಾರ. ಆ ಸೈಡ್ ಎಲ್ಲ ಕಟ್ಟಡ ಮಾಡತ್ತಾರತ್ತ. ಬ್ಯಾಳಿ ಒಣಗಿ ಚಪಾತಿ ಹೇಳ್ರಿ. ಬ್ಯಾಳಿ ಒಣಗಿ ಚಪಾತಿ